ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಸಿದ್ದರಾಮಯ್ಯನವರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು, ಮಂತ್ರಿಯಾಗಿ ರಾಜಕಾರಣ ಎಲ್ಲ ಮಾಡಿದ್ರು ನಾವೇನೆ. ಆ ಸಿದ್ದರಾಮಯ್ಯ ಕಳೆದೋಗ್ಬಿಟ್ಟವ್ರೆ. ಇವಾಗ ಸಿದ್ದರಾಮಯ್ಯನೇ ಬೇರೆ, ಅವತ್ತಿನ ಸಿದ್ದರಾಮಯ್ಯನೇ ಬೇರೆ. ಅವ್ರು ಏನು ಹೇಳಿದ್ದಾರೆ, ಇಲ್ಲಿಂದ ಈಚೆ ಹೇಳಿದ್ದಾರೆ, ಅವ್ರು ಧೈರ್ಯವಾಗಿ ಅವರ ನಾಯಕರಿಗೆ ಅದನ್ನು ಯಾಕೆ ಹೇಳಬಾರ್ದು? ಯಾಕೆ ಹೇಳಬಾರ್ದು? ನಮ್ಮಲ್ಲಿ ಆ ಥರ ಇಲ್ಲ. ಸಿದ್ದರಾಮಯ್ಯನವರ ಈ ಬೂಟಾಟಿಕೆ ವ್ಯವಸ್ಥೆ ಆಗಬಾರ್ದು. ಅಪ್ಪ ಒಂದು ನಿಮಿಷ ತಾಳಪ್ಪ. ಗೃಹನೂ ಇಲ್ಲ, ಲಕ್ಷ್ಮಿನೂ ಇಲ್ಲ. ರಾಜ್ಯ ಏನಾಗಿದೆ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಆ 2,00,000 ಕೊಟ್ಟು 40,000 ಜಾಸ್ತಿ ಮಾಡಿ ಜನ ಎಲ್ಲ ಯಾವ ರೀತಿ ಪಾಪದಲ್ಲಿದ್ದಾರೆ. ಕೆಲವು ಸಂಬಳ ಕೊಡೋ ವ್ಯವಸ್ಥೆಯಲ್ಲಿಲ್ಲ. ನಾನು ಯಾಕೆ ಅದನ್ನೆಲ್ಲ ಮಾತಾಡೋದು ಬೇಡ ಅಂತೀನಿ ಅಂದರೆ, ಇದನ್ನು ಬಿಡ್ತೀರಿ, ಅದನ್ನು ಬರೀತೀರಿ. ಅದಕ್ಕೋಸ್ಕರವಾಗಿ ಇದು ದೇಶದ ವ್ಯವಸ್ಥೆ. ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ತನ್ನದೇ ಆದಂಥ ಕರ್ತವ್ಯವನ್ನು ನಿರ್ವಹಣೆ ಮಾಡುವ ಈ ಜವಾಬ್ದಾರಿ ಇದೆಯಲ್ಲ, ಇದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ನಮ್ಮ ಜೊತೆಯಲ್ಲಿ ನೀವು ಕೈ ಜೋಡಿಸಿದ್ರೆ ಮಾತ್ರ, ಮಾಧ್ಯಮ ಕೈ ಜೋಡಿಸಿದ್ರೆ ಮಾತ್ರ ಇದನ್ನು ಮಾಡ್ಬೋದು. ಇಲ್ಲ ಅದೇನು ಹೇಳ್ತಾ ಇದ್ದೀರಿ ತಾವು? ನೋಡಿ, ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎಂದಾದರೂ ಒಂದು ದಿನ ಈ ದೇಶದ ನಾನು ಒಬ್ಬ ಸೇವಕ ಅನ್ನೋ ದೃಷ್ಟಿಯಿಂದ ಈ ಮಹಿಳಾ ಮೀಸಲಾತಿಯನ್ನು ಇವತ್ತು ನಾವೇನು ತಂದಿದ್ದೀವಿ, ಪ್ರಧಾನಮಂತ್ರಿಗಳ ಆದ ತಕ್ಷಣ ಅವರು ಮೊದಲನೇದು ಮಾಡಿದ್ದು ನಾರಿ ಶಕ್ತಿಯರಿಗೋಸ್ಕರ. ನಮ್ಮ ಹಳ್ಳಿಗಳಲ್ಲಿ ತಾಯಿಂದಿರು ಅದೇನು ಉತ್ತೀವಲ್ಲ, ಅದೇನಂತೀವಿ ಅದಕ್ಕೆ ಕೊಳವೆ ಉಜ್ವಲ ಯೋಜನೆ ಅಲ್ಲ, ಅದಕ್ಕೆ ಉಜ್ವಲ ಯೋಜನೆ ಜೊತೆಯಲ್ಲಿ ಒಲೆ ಊದೋದು ಅದನ್ನು ತಪ್ಪಿಸಿದ್ರು. ಸಂಧ್ಯಾ ಸುರಕ್ಷಾ ಮಾಡಿದ್ರು, ಬೇಟಿ ಬಚಾವ್ ಬೇಟಿ ಪಡಾವ್ ಮಾಡಿದ್ರು. ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಕಾರ್ಯಕ್ರಮಗಳು ಯಶಸ್ಸಿನ ದಾರಿಯಲ್ಲಿ ನಡೆಯುವಾಗ ಇವತ್ತು ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಹೆಣ್ಣು ಮಕ್ಕಳು ತಾವು ಒಂದು ಸಾರಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಇದು ಹೋಗಿ ಬನ್ನಿ. ಛತ್ತೀಸ್ಗಢಕ್ಕೆ ಹೋಗಿ, ಅರುಣಾಚಲ ಪ್ರದೇಶಕ್ಕೆ ಹೋಗಿ, ಒರಿಸ್ಸಾಗೆ ಹೋಗಿ, ತ್ರಿಪುರಾಗೆ ಹೋಗಿ, ಅರುಣಾಚಲ ಪ್ರದೇಶ ಅಸ್ಸಾಂಗೆ ಹೋಗಿ, ಮತ್ತು ಮೇಘಾಲಯ, ಈ ಥರದ ಎಲ್ಲ ರಾಜ್ಯಗಳಿಗೆ ಹೋಗಿ ಬನ್ನಿ. ಅಲ್ಲಿಯ ಭಾವನೆಗಳು, ಅಲ್ಲಿರ್ತಕ್ಕಂಥ ಬಡತನದ ರೇಖೆಯಲ್ಲಿದ್ದಂಥ ಹೆಣ್ಣು ಮಕ್ಕಳನ್ನು ಮೇಲ್ಪಂಕ್ತಿಗೆ ತರುವುದ್ರ ಮುಖೇನ ರಾಷ್ಟ್ರದ ಹಿತಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳ ಅವಶ್ಯಕತೆ ಇದೆ ಅನ್ನೋದನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂಥ ಯಾರಾದರೂ ಒಬ್ಬ ನಾಯಕ ಇದ್ದರೆ ಈ ದೇಶದಲ್ಲಿ, ಸ್ವತಂತ್ರ ಬಂದಾಗಿಂದ ಅಲ್ಲ, ಈ ಇತಿಹಾಸ ಸೃಷ್ಟಿ ಆಗ್ತಕ್ಕಂಥದ್ರಲ್ಲಿ ನರೇಂದ್ರ ಮೋದಿಯವರು ಮೊದಲನೇ ಇದ್ದಾರೆ. ಅವ್ರಿಗೆ ಈ ಥರದ ವೈಯಕ್ತಿಕವಾದ ಹೆಸರಿಗೋಸ್ಕರವಾಗಿ ಮಾಡಿದ್ದಲ್ಲ ಇದು. ಅವರು ಒಂದು ಮಾತನ್ನೇ ಹೇಳ್ತಾರೆ ಪಾರ್ಲಿಮೆಂಟ್ನಲ್ಲಿ, ಇದು ಒಳ್ಳೆ ಬಿಲ್ಲು, ನಾವೆಲ್ಲ ಒಟ್ಟಿಗೆ ಮಾಡೋಣ. ನಾನು ಸರ್ಕಾರದ ಇದರಲ್ಲಿ ನಿಮ್ಮೆಲ್ಲರ ಫೋಟೋಗಳನ್ನ ಹಾಕಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ. ಇದರೊಳಗೆ ಮೋದಿದೇನೂ ಇಲ್ಲ, ಮೋದಿಯವ್ರಿಗೇನು ಅವಶ್ಯಕತೆ ಇಲ್ಲ. ಪ್ರಧಾನಮಂತ್ರಿಯಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಇವತ್ತು ಈಗಾಗಲೇ 140 ಕೋಟಿ ಜನಸಂಖ್ಯೆ ಆಗಿದೆ. ಇದನ್ನು ನೋಡೋವಂಥ ಪರಿಸ್ಥಿತಿ ಆಗಬೇಕಾಗಿದೆ. ಹೆಣ್ಣು ಮಕ್ಕಳನ್ನು ನಾವು ಇನ್ನೊಂದು ಸ್ವಲ್ಪ ಸದೃಢವಾಗಿ ಮಾಡೋದ್ರಿಂದ ದೇಶದಲ್ಲಿ ಎಲ್ಲ ಒಂದು ಕಡೆ ಬೆಳವಣಿಗೆಗೆ, ಅಭಿವೃದ್ಧಿಗೆ ಪೂರಕ ಆಯ್ತದೆ ಅನ್ನೋ ಮಾತನ್ನು ವಿಶ್ವದಲ್ಲಿ ಯಾವತ್ತಾರು ಭಾರತದಲ್ಲಿ ಆ ರೀತಿಯಾದ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥ ಒಂದು ಉದಾಹರಣೆ ಇದ್ದರೆ ಅದು ವಾಜಪೇಯಿ ಅವರು, ತದನಂತರ ಸನ್ಮಾನ್ಯ ನರೇಂದ್ರ ಮೋದಿಯವರು. ಒಂದು ನಿಮಿಷ ತಾಳಿ, ಇದೇ ರೀತಿ ಮಾಡಿ 50 ವರ್ಷ ಮುಂದಕ್ಕೆ ಹಾಕೋದು. ಒಂದು ಸಾರಿ ಅಲ್ಲ, ಸನ್ಮಾನ್ಯ ವಾಜಪೇಯಿ ಸಾಹೇಬರು ಆ ಡಿಪ್ಯುಟೇಷನ್ ಮಾಡಬೇಕಾದ್ರೆ ಯಾವ್ಯಾವ ರೀತಿ ಆಯಿತು ನಿಮಗೆಲ್ಲ ಗೊತ್ತಿದೆ. ಅವ್ರ ತಲೆಯಲ್ಲಿ ಇನ್ನೇನು ಇಲ್ಲರಿ, ಹೆಣ್ಣು ಮಕ್ಕಳು ಮನೆಯಲ್ಲೇ ಇರಬೇಕು, ನಮ್ಮ ಹೆಣ್ಣು ಮಕ್ಕಳು ಮಾತ್ರ ಐಷಾರಾಮ ಮಾಡಬೇಕು. ಬಡವರ ಮಕ್ಕಳು, ತುಳಿತುಗೊಳಪಟ್ಟವ್ರ ಮಕ್ಕಳು, ಧ್ವನಿ ಇಲ್ಲದ ಆಸರ ಇಲ್ಲದ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಮೇಲ್ಪಂಕ್ತಿಗೆ ಬರಬಾರ್ದು, ಲೋಕಸಭೆಗೆ ಬರಬಾರ್ದು, ವಿಧಾನಸಭೆಗೆ ಬರಬಾರ್ದು, ವಿಧಾನ ಪರಿಷತ್ ಬರಬಾರ್ದು, ರಾಜ್ಯಸಭೆಗೆ ಬರಬಾರ್ದು, ಅವ್ರ ಮಂತ್ರಿಗಳಾಗಬಾರ್ದು ಅನ್ನೋದು ಅವ್ರದ ಖಚಿತವಾದ ಒಂದು ಸಂಕಲ್ಪ ಆಗಿದೆ. ಹಾಗಾಗಿ ಸಮಾಜವಾದಿ ಏನು ಮಾತನಾಡ್ತಾರೆ ದೊಡ್ಡ ಮನುಷ್ಯರುಗಳು, TMC, ಆ ಹೆಣ್ಣುಮಕ್ಕಳು ಬಾಯಿ ಬಡ್ಕೊಳ್ಳೋದು ಗೊತ್ತೇ ವಿನ ಆ ಹೆಣ್ಣುಮಕ್ಕಳಲ್ಲಿ ಇರ್ತಕ್ಕಂಥ ಅಂತರಾಳದಲ್ಲಿರ್ತಕ್ಕಂಥ ಬಡತನವನ್ನು ಇನ್ನೂ ಕೂಡ ಅರ್ಥ ಮಾಡ್ಕೊಂಡಿಲ್ಲ. 3 ಸಾರಿ ಮುಖ್ಯಮಂತ್ರಿ ಆದರೂ ಕೂಡ. ಆಗಿರುವಾಗ ಕರ್ನಾಟಕ ಇವೆಲ್ಲವನ್ನು ಕಂಪೇರ್ ಮಾಡಿದ್ರೆ ಹಂತವಾಗಿ ನಾವು ಇವತ್ತು ಆ ಹೆಣ್ಮಕ್ಳನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದಕ್ಕೆ ಮೋದಿಜಿಯವರ ಈ ದೂರದೃಷ್ಟಿ ಇದೆಯಲ್ಲ, ಮುಂದೊಂದು ದಿನ ಸೂರ್ಯ ಚಂದ್ರ ಇರೋ ತನಕ ಮೋದಿಯವರು ಇರ್ತಾರೆ, ಅವ್ರು ಕೊಡೋ ಈ ಕಾರ್ಯಕ್ರಮನೂ ಇರ್ತಾರೆ. ಇದರಲ್ಲಿ ನಾವು ಸಫಲರು ಆಗ್ತೀವಿ. ಮುಂದಿನ ದಿನಗಳಲ್ಲಿ ನಾರಿ ಶಕ್ತಿ 33 ಎಲ್ಲ ಒಂದು ಕಡೆ ಮಣ್ಣೆ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಕಲ್ಪನೆ ಆಗ್ತದೆ ಅನ್ನೋದು ಹೆಣ್ಣು ಮಕ್ಕಳು ಮುಂದಿನ ದಿನಗಳ ಹೋರಾಟ. ಪ್ರಾಯಶಃ ಕಾಂಗ್ರೆಸ್ದವ್ರಿಗೆ, ಇನ್ನು ಇತರೆ ಯಾರ್ಯಾರು ಪಕ್ಷದವ್ರು ಇದ್ದಾರೆ, ಇವ್ರಿಗೆಲ್ಲರಿಗೂ ಕೂಡ ಒಂದು ರೀತಿ ಬರ್ಜಿನೂ ಬೇಕಿಲ್ಲ, ಕಿವಿಯಾಕೆ ಏನೂ ಬೇಕಿಲ್ಲ. ಎಲ್ಲ ಒಂದು ಕಡೆ ಸ್ಲೋ ಪಾಯ್ಸನ್ ಆಗಿ ಅವರವರೇ ನಶಿಸಿ ಹೋಗೋ ಕಾಲ ಬರ್ತಾ ಇದೆ. ಈ ಒಂದು ಪಾಪದ ಕೊಡಕ್ಕೆ ಕಾರಣರಿದ್ದರೆ ಅದು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು. ಮೋದಿಜಿಯವರು ಎಂದೂ ಕೂಡ ವೈಯಕ್ತಿಕವಾದ ಹೆಸರಿಗೆ ಆಸೆ ಪಟ್ಟವರು ಅಲ್ಲ, ಪಡ್ತಕ್ಕಂಥ ಅವಶ್ಯಕತೆಯೂ ಇಲ್ಲ.